Hello dear students, welcome to 29th session of Business Regulation class. Myself Dr. Prasad Arye, working as an assistant professor in Government Postal College, Shikaripura. In this session I am going to discuss about the concept of CAT. CAT is nothing but Competition Appellate Tribunal. In the previous class, in the previous session we already discussed the Competition Act 2002. Here, the Competition Act 2002, it mainly came into existence for the purpose of controlling or regulating the anti-competition activities in India. One of the most important intention of Competition Act 2002 is safeguarding the interest of the customer and safeguarding the interest of the domestic firms, and at the same time bringing or that is creating the healthy atmosphere or healthy competition in markets. Here in the Competition Act 2002, in its preamble, it's clearly stated that establishment of the Competition Commission in India. Here, this Competition Commission of India, it clearly provides guidelines for the purpose of doing the business and avoiding or regulating the anti-competition activities in India. Here, CAT ಅಂದ್ರೆ ಏನು? ಕಾಂಪಿಟೇಷನ್ ಅಪಿಲೇಟ್ ಟ್ರಿಬ್ಯುನಲ್ ಅಂತ ಹೇಳ್ತೀವಿ. ಇದಕ್ಕಿಂತ ಮುಂಚೆ ನಾವು ಲಾಸ್ಟ್ ಸೆಷನಲ್ಲಿ ಏನು ಕಲ್ತಿದ್ವಿ ಅದನ್ನು ಒಂದು ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಕಾಂಪಿಟೇಷನ್ ಆ್ಯಕ್ಟ್ 2002 ಏನು ಮಾಡುತ್ತೆ, ಎಕ್ಸಿಸ್ಟೆನ್ಸ್ಗೆ ಬರುತ್ತೆ. ಅದು MRTP ಆ್ಯಕ್ಟ್ 1969 ಬದಲಿಗೆ ಅದು ಬರುವಂತಹ ಒಂದು ಕಾಯ್ದೆ. ಅದರ ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿದಾಗ, ನಮ್ಮ ದೇಶದಲ್ಲಿ ಒಂದು ಕಾಂಪಿಟೇಷನ್ ಕಮಿಷನ್ನ ರಚನೆ ಮಾಡಬೇಕು, ಅಂದರೆ ಒಂದು ಪೈಪೋಟಿ ಆಯೋಗವನ್ನು ರಚನೆ ಮಾಡಬೇಕು. ಇದರ ಮೂಲಕ ಈ ಮೋನೋಪೊಲೀಸ್, ರೆಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಅಥವಾ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಅಂತ ಏನಿರುತ್ತೆ, ಅಥವಾ ಕಾಂಪಿಟೇಷನ್ ವಿಚಾರದಲ್ಲಿ ಯಾವುದಾದ್ರೂ ಒಂದು ಅಡ್ವರ್ಸ್ ಇಂಪ್ಯಾಕ್ಟ್ ಆಗುವಂತಹ ಇಲ್ಲಿಗಲ್ ಆಕ್ಟಿವಿಟೀಸ್ ಅಥವಾ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಇತ್ತು ಅಂತ ಹೇಳಿದಾಗ ಅದನ್ನು ರೆಗ್ಯುಲೇಟ್ ಮಾಡುವಂಥದ್ದು, ಅದನ್ನು ಕಂಟ್ರೋಲ್ ಮಾಡುವಂಥ ಸಲುವಾಗಿ ಈ ಒಂದು ಆಯೋಗ ಜಾರಿಗೆ ಬರುತ್ತೆ. ಇದರ ಮುಖ್ಯ ಉದ್ದೇಶ ದೇಶದಲ್ಲಿ ಇರುವಂತಹ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಥವಾ ಡೊಮೆಸ್ಟಿಕ್ ಕಂಪನಿಗಳನ್ನು ಕಾಪಾಡುವಂಥದ್ದು ಕಾಂಪಿಟೇಷನ್ ಕಡೆಯಿಂದ, ಒಂದು ಹೆಲ್ದಿ ಕಾಂಪಿಟೇಷನ್ನ ಕ್ರಿಯೇಟ್ ಮಾಡುವಂಥದ್ದು, ಜೊತೆಗೆ ಕಸ್ಟಮರಿಗೆ ಒಳ್ಳೆಯ ಪ್ರಾಡಕ್ಟ್, ಒಳ್ಳೆಯ ಒಂದು ಬೆಲೆಯಲ್ಲಿ, ಒಳ್ಳೆಯ ಒಂದು ಗುಣಮಟ್ಟದಲ್ಲಿ ಒಂದು ಒಳ್ಳೆಯ ವಸ್ತು ಸಿಗಬೇಕು ಅನ್ನುವಂಥದ್ದು, ಮತ್ತು ಡೈವರ್ಜೆಂಟ್ ಪ್ರಾಡಕ್ಟ್, ಬೇರೆ ಬೇರೆ ವಸ್ತುಗಳು ಕಸ್ಟಮರಿಗೆ ಸಿಗಬೇಕು ಅನ್ನುವಂಥ ಉದ್ದೇಶ ಈ ಒಂದು ಕಾಂಪಿಟೇಷನ್ ಆ್ಯಕ್ಟ್ 2002 ದಾಗಿರುತ್ತೆ ಅಂತೇಳಿ. ಯಾವಾಗ ಈ ಒಂದು ಕಾಂಪಿಟೇಷನ್ ಆ್ಯಕ್ಟ್ ಒಂದು ಆಯೋಗವನ್ನು ರಚನೆ ಮಾಡಿರುತ್ತೆ, ಆ ಆಯೋಗ ಏನು ಮಾಡುತ್ತೆ, ಕೆಲವೊಂದು ಆಕ್ಟಿವಿಟೀಸ್ ಇಲ್ಲಿಗಲ್ ಅಥವಾ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಏನಿರುತ್ತೆ ಅದರ ವಿರುದ್ಧ ಕೆಲವೊಂದು ರೆಗ್ಯುಲೇಷನ್ಸ್ಗಳನ್ನು ಮಾಡುವಂಥದ್ದು, ಜೊತೆಗೆ ಪನಿಷ್ಮೆಂಟ್ಗಳನ್ನು ಹಾಕುವಂಥದ್ದು, ಪೆನಾಲ್ಟಿಗಳನ್ನು ಹಾಕುವಂಥದ್ದು, ದಂಡಗಳನ್ನು ವಿಧಿಸುವಂಥದ್ದು ಮಾಡ್ತಾ ಇರುತ್ತೆ. ಈಗ ಇಲ್ಲಿಗಲ್ ಅಗ್ರಿಮೆಂಟ್ ಮಾಡಿಕೊಂಡ್ರೆ, ಇಲ್ಲಿಗಲ್ ಆಗಿ ಡಾಮಿನೆಂಟ್ ಮಾಡಿ ಬೇರೆಯವ್ರನ್ನ ಏನು ಕಂಟ್ರೋಲ್ ಮಾಡೋದಕ್ಕೆ, ಅಂದರೆ ಒಂದು ದೊಡ್ಡ MNC ಸಣ್ಣ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳನ್ನು ಏನು ಡಾಮಿನೇಟ್ ಮಾಡುವಂತಹ ಒಂದು ಕೆಲಸ ಮಾಡೋದಾದರೆ, ಅಥವಾ ಇನ್ಸೈಡರ್ ಟ್ರೇಡಿಂಗ್ ಅಥವಾ ಇನ್ಸೈಡರ್ ಅಗ್ರಿಮೆಂಟ್ಗಳನ್ನು ಮಾಡಿಕೊಂಡು ಪ್ರೈಸ್ ಮತ್ತು ಕ್ವಾಲಿಟಿ ಕ್ವಾಂಟಿಟಿಯಲ್ಲಿ ಎಲ್ಲದೂ ಕೂಡ ಕಾಂಪಿಟೇಷನ್ಗೆ, ಹೆಲ್ದಿ ಕಾಂಪಿಟೇಷನ್ ಇಲ್ದಲ್ಲೇ ಎಲ್ಲದನ್ನೂ ಕೂಡ ಮುಂಚೆನೇ ಒಂದು ಪ್ರೀ ಪ್ಲಾನ್ ಅಥವಾ ಪ್ರೀ ಅಗ್ರಿಮೆಂಟ್ನ ಮಾಡಿಕೊಂಡು ಕಸ್ಟಮರಿಗೆ ಇದರಿಂದ ಎಕ್ಸ್ಪ್ಲಾಯ್ಟ್ ಮಾಡುವಂಥದ್ದಾದರೆ, ಈ ಒಂದು ಸಂದರ್ಭದಲ್ಲಿ ಏನು ಮಾಡುತ್ತೆ, ಆರ್ಡರ್ನ, ಇಟ್ ಮೀನ್ಸ್ ಕೆಲವೊಂದು ನಿರ್ಧಾರಗಳನ್ನು ತಗೊಂಡು ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕೇಸನ್ನು ಹಾಕುವಂಥದ್ದು ಅಥವಾ ಪೆನಾಲ್ಟಿಗಳನ್ನು ಚಾರ್ಜ್ ಮಾಡುವಂಥದ್ದು ಆಗತ್ತೆ. ಯಾವಾಗ ಪೆನಾಲ್ಟಿಗಳನ್ನು ಅಥವಾ ಕೆಲವೊಂದು ಪನಿಷ್ಮೆಂಟನ್ನು ಕೊಡುವಂಥ ಕೆಲಸ ಈ ಒಂದು ಆಯೋಗ ಮಾಡುತ್ತೆ, ಆ ಸಂದರ್ಭದಲ್ಲಿ ಏನು ಮಾಡ್ಬೋದು, ಯಾರು ಅಗ್ರೀವ್ಡ್ ಪಾರ್ಟಿ ಅಥವಾ ಯಾರಿಗೆ ಆ ಒಂದು ಪನಿಷ್ಮೆಂಟ್ ಸಿಕ್ಕಿರುತ್ತೆ ಅಥವಾ ಪನಿಷ್ಮೆಂಟ್ ಆಗಿರುತ್ತೆ ಅಂಥವ್ರು ಏನು ಮಾಡ್ಬೋದು, ತಮ್ಮನ್ನು ತಾವು ಜಸ್ಟಿಫೈ ಮಾಡಿಕೊಂಡು ಮೇಲ್ಮನವಿ ಮಾಡಿಕೊಡ್ಬೋದು.
ಇಟ್ ಮೀನ್ಸ್ ಅಪೀಲ್ ನೆಕ್ಸ್ಟ್ ಅಪೀಲಿಗೆ ಹೋಗ್ಬೋದು. ಅಂದರೆ ಕಮಿಷನಲ್ಲಿ ಒಂದು ನಿರ್ಧಾರ ಬಂದಾಗ ಅದರ ವಿರುದ್ಧ ತನ್ನ ಪರವಾಗಿ ತನ್ನನ್ನು ತಾನು ಜಸ್ಟಿಫೈ ಮಾಡಿಕೊಂಡು ಏನು ಮಾಡಬಹುದು, ನಂತರ ಇನ್ನೊಂದು ನ್ಯಾಯಾಧಿಕರಣಕ್ಕೆ ಅಥವಾ ನ್ಯಾಯಾಲಯಕ್ಕೆ ಹೋಗ್ಬೋದು. ಅದನ್ನ ಏನಂತ ಹೇಳ್ತೀವಿ, ಕಾಂಪಿಟೇಷನ್ ಅಪಿಲೇಟ್ ಟ್ರಿಬ್ಯುನಲ್ ಅಂತ ಹೇಳ್ತೀವಿ. Here competition appellate tribunal. Appellate means what? Appellate is nothing but concerned with or dealing with applications for decisions to be reversed. Courts of appellate jurisdiction. It means it is also one of the ಮೇಲ್ಮನವಿ ಅಂತ ಹೇಳ್ತೀವಿ. ಈಗ ನಮಗೆ ಒಂದು ಯಾವುದೋ ಒಂದು ತಪ್ಪನ್ನು ಮಾಡಿದ್ದೀವಿ ಅಂತೇಳಿ ಆಯೋಗ, ಇಟ್ ಮೀನ್ಸ್ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ CCI ಏನು ಮಾಡುತ್ತೆ, ನಮ್ಮ ವಿರುದ್ಧ ಒಂದು ಕ್ರಮವನ್ನು ತಗೊಂಡಿರುತ್ತೆ, ನಮ್ಮ ಮೇಲೆ ಪೆನಾಲ್ಟಿ ಅಥವಾ ದಂಡಗಳನ್ನು ವಿಧಿಸಿರುತ್ತೆ. ಅದರ ವಿರುದ್ಧ ನಾವೇನು ಮಾಡ್ಬೋದು, ಒಂದು ವೇಳೆ ನಮಗೆ ಅದರಲ್ಲಿ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ರೆ, ಅಂದರೆ ಕಂಪನಿಗಳಾಗಿರುವಂಥ ನಾವು ಏನು ಮಾಡ್ಬೋದು, ಮತ್ತೆ ಇನ್ನೊಂದು ನಾವು ಮೇಲ್ಮನವಿಯನ್ನು ಹಾಕುವಂಥದ್ದಾಗತ್ತೆ, ಅಪೀಲ್ನ ಮಾಡ್ಬೋದು. ಎಲ್ಲಿ ಮೇಲ್ಮನವಿ ಮಾಡ್ಬೋದು? ಕ್ಯಾಟ್, ದಟ್ ಈಸ್ ಕಾಂಪಿಟೇಷನ್ ಅಪಿಲೇಟ್ ಟ್ರಿಬ್ಯುನಲ್ ಅಲ್ಲಿ ಮೇಲ್ಮನವಿಯನ್ನು ಮಾಡಬಹುದು ಅಂತೇಳಿ. An appeal tribunal is a special court or committee that is formed to reconsider a decision made by another court or committee. It means appeal tribunal is nothing but it is a special court or committee that is formed to reconsider, that is most important, reconsider a decision made by another court or committee. ಒಂದು ಕಮಿಟಿ ಅಥವಾ ಒಂದು ಕೋರ್ಟ್, ನ್ಯಾಯಾಧಿಕರಣ ಅಥವಾ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾವು ಆಲ್ರೆಡಿ ಒಂದು ಡಿಸಿಷನ್, ನಿರ್ಧಾರವನ್ನು ಅಥವಾ ಜಡ್ಜ್ಮೆಂಟನ್ನು ಕೊಟ್ಟಾಗ ಅದನ್ನು ಮತ್ತೆ ಏನು ಮಾಡ್ಬೋದು, ರೀಕನ್ಸಿಡರ್ ಮಾಡ್ಬೋದು, ಮತ್ತೆ ಪುನಃ ವಿಮರ್ಶೆಗೆ ಒಳಪಟ್ಟು ಅದರ ಒಂದು ನ್ಯಾಯವನ್ನು ಮತ್ತು ಮರು ಪರಿಶೀಲನೆ ಮಾಡುವಂಥದ್ದು ಏನಿದೆಯಲ್ಲ ಅದನ್ನು ಅಂತ ಹೇಳ್ತೀವಿ ಅಪೀಲ್ ಟ್ರಿಬ್ಯುನಲ್ ಅಂತ ಹೇಳ್ತೀವಿ. ಈಗ ನಮ್ಮ ರಾಜ್ಯದಲ್ಲೂ ಕೂಡ ಕ್ಯಾಟ್ ಅಥವಾ ಈ ರೀತಿಯ ಒಂದು ಟ್ರಿಬ್ಯುನಲ್ಗಳು ಇದೆ. ಅಂದರೆ ಕೋರ್ಟಲ್ಲಿ ಒಂದು ಕಡೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದಾಗ ಮತ್ತೇನು ಮಾಡ್ಬೋದು, ಮೇಲ್ಮನವಿಗೆ ಹೋಗ್ಬೋದು. ಅವಾಗ ಅಲ್ಲಿ ಕೂಡ ಏನಾಗುತ್ತೆ, ನಾವು ಸರಿ ಇದ್ದೀವಿ ಅಂತ ಹೇಳಿದಾಗ ಸರಿಯಾದ ಒಂದು ಡಿಸಿಷನ್ ಬರುತ್ತೆ, ಇಲ್ಲ ಅಂತ ಹೇಳಿದ್ರೆ ನ್ಯಾಯಾಂಗ ವ್ಯವಸ್ಥೆಯನ್ನೇ ಎತ್ತಿಡಿಯುವಂಥ ಕೆಲಸ ಆಗತ್ತೆ. ಇಲ್ಲಿ ಕಾಂಪಿಟೇಷನ್ ಆಕ್ಟ್ ಅಲ್ಲಿ ಬರುವಂತಹ ಯಾವುದೇ ಇಲ್ಲೀಗಲ್ ಆಕ್ಟಿವಿಟೀಸ್ ಮಾಡಿದರೆ ಅನ್ನುವಂಥ ಕಾರಣಕ್ಕೋಸ್ಕರ ಒಂದು CCI, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ, ಪೈಪೋಟಿ ಆಯೋಗ ಏನು ಮಾಡಿರುತ್ತೆ, ಒಂದು ಡಿಸಿಷನ್ನ ಕೊಟ್ಟಿದ್ದಾಗ ಆ ಡಿಸಿಷನ್ನ ನಾವು ಯಾವುದೇ ಪೆನಾಲ್ಟಿಯನ್ನು ವಿಧಿಸಿದಾಗ ಅದರ ವಿರುದ್ಧ ನಾವೇನು ಮಾಡ್ತೀವಿ, ಮೇಲ್ಮನವಿಯನ್ನು ಸಲ್ಲಿಸುವಂತಹ ಕೆಲಸ ಮಾಡ್ತೀವಿ. ಅದು ಎಲ್ಲಿ ಸಲ್ಲಿಸ್ತೀವಿ ಅಂದರೆ ಕ್ಯಾಟ್, ಕಾಂಪಿಟೇಷನ್ ಅಪಿಲೇಟ್ ಟ್ರಿಬ್ಯುನಲ್ ಅಂತ ಹೇಳ್ತೀವಿ. ಅದನ್ನು ಕಾಂಪ್ಯಾಕ್ಟ್ ಅಂತಲೂ ಕೂಡ ನಾವು ಅದನ್ನು ಕರಿಬಹುದು. Next, the Competition Appellate Tribunal is a statutory organization. It is one of the statutory organization. We know that statutory is nothing but ಶಾಸನೀಯವಾಗಿ ಒಂದು ಗವರ್ನಮೆಂಟ್ ಏನು ಮಾಡಿರುವಂಥದ್ದು, ಒಂದು ಕಾಯ್ದೆಯ ಪ್ರಕಾರ ಎಸ್ಟಾಬ್ಲಿಷ್ ಆಗಿರುವಂತಹ ಒಂದು ನ್ಯಾಯಾಧಿಕರಣ ಆಗಿರುತ್ತೆ. ಯಾವುದು? ಕಾಂಪಿಟೇಷನ್ ಅಪಿಲೇಟ್ ಟ್ರಿಬ್ಯುನಲ್. Here, under the provision of the Competition Act 2002, ಇದು ಯಾವ ಒಂದು ಆಕ್ಟ್ ಅಂಡರಲ್ಲಿ ಎಸ್ಟಾಬ್ಲಿಷ್ ಆಗಿದೆ? ಕಾಂಪಿಟೇಷನ್ ಆಕ್ಟ್ 2002 ಅಂಡರಲ್ಲಿ. ಅದರ ಪ್ರಿಯಾಂಬಲ್ ಅಲ್ಲೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ CCI ಏನು ಅದನ್ನ ಸ್ಟಾರ್ಟ್ ಮಾಡಬೇಕು ಅಂತ. ಬಟ್ ಕ್ಯಾಟ್ ಅನ್ನ ಎಸ್ಟಾಬ್ಲಿಷ್ ಮಾಡುವಂಥದ್ದು 2009 ಅಲ್ಲಿ 15th May ಏನು ಮಾಡ್ತಾರೆ, ಅದನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತೇಳಿ. Here, the Competition Appellate Tribunal is a statutory organization established under the provision of Competition Act 2002 to hear and dispose of appeals against any direction is issued or decision made or order passed by the Competition Commission of India under subsection 2 and 6 of the section 26, 27, 28, 31, 32, 33, 38, 39, section 43, 43A, section 44, section 45 and section 46 of the Competition Act 2002. ಇಲ್ಲಿ ಈ ಒಂದು ಆಕ್ಟ್ಗಳು ಯಾವುದು, ಈ ಕಾಂಪಿಟೇಷನ್ ಆಕ್ಟ್ ಏನಿದೆ ಅಲ್ಲಿರುವಂಥ ಒಂದು ಸೆಕ್ಷನ್ಸ್ಗಳೇನಿದೆ ಅದರ ಪ್ರಕಾರ
CCI ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಯಾವುದೇ ಒಂದು ಡಿಸಿಷನ್ನ ಅಥವಾ ಒಂದು ತೀರ್ಮಾನವನ್ನ ಕೊಟ್ಟಿದ್ರೆ, ನ್ಯಾಯ ತೀರ್ಮಾನವನ್ನ ಮಾಡಿದ್ರೆ ಅಥವಾ ಒಂದು ಡಿಸಿಷನ್ನ ಜಡ್ಜ್ಮೆಂಟನ್ನು ಕೊಟ್ಟಿದ್ರೆ ಅದನ್ನು ಮತ್ತೆ ಪರಿಶೀಲನೆ ಮಾಡೋದಕ್ಕೆ, ಅದನ್ನು ಮತ್ತೆ ಕೇಳೋದಕ್ಕೆ ಯಾವುದಾದ್ರು ಒಂದು ಮೇಲ್ಮನವಿ ಬಂದಾಗ ಅದರ ಒಂದು ಕೇಸಿನ ವಿಲೇವಾರಿ ಮಾಡೋದಕ್ಕೆ ಅಥವಾ ಅದನ್ನು ಪರಿಗಣಿಸೋದಕ್ಕೆ ಇರುವಂತಹ ಒಂದು ಇನ್ನೊಂದು ನ್ಯಾಯಾಧೀಕರಣಕ್ಕೆ ನಾವೇಂತ ಹೇಳ್ತೀವಿ, ಕಾಂಪಿಟೇಷನ್ ಅಪಿಲೇಟ್ ಟ್ರಿಬ್ಯುನಲ್ ಅಂತ ಹೇಳ್ತೀವಿ. ತುಂಬ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಯಾವುದೋ ಒಂದು ಇಲ್ಲೀಗಲ್ ಅಗ್ರಿಮೆಂಟನ್ನು ಮಾಡಿದ್ದೀನಿ ಅಂತೇಳಿ ಅದು ಕೇಸ್ ಆಗಿದೆ. ಕಾಂಪಿಟೇಷನ್ ಕಾಂಪಿಟೇಷನ್ಗೆ ಅಡ್ವರ್ಸ್ ಆಗಿ ನಾನೊಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ ಅನ್ನುವಂಥದ್ದು ಒಂದು ಕೇಸ್ ಆಗಿದೆ. ನಾನೊಂದು ತಪ್ಪು ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಅದಕ್ಕೆ ಯಾರು ಡಿಸಿಷನ್ನ ಕೊಡಬೇಕು? ಸಿವಿಲ್ ಕೋರ್ಟ್ಗಳು ಈ ಒಂದು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅದರ ಈ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ಸಿವಿಲ್ ಕೋರ್ಟ್ಗಳು ಯಾವುದೇ ಕಾರಣಕ್ಕೂ ಇದಕ್ಕೆ ಜಡ್ಜ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಕಾಂಪಿಟೇಷನ್ ರಿಲೇಟೆಡ್ ಆಗಿರುವಂಥ ಯಾವುದೇ ಕೇಸನ್ನು ಕೂಡ ನಾವೇನು ಮಾಡ್ತೀವಿ, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಏನಿದೆ ಅದು ನಮಗೆ ನ್ಯಾಯ ತೀರ್ಮಾನವನ್ನು ಅಥವಾ ಅದು ನಮಗೆ ಏನು ಮಾಡುತ್ತೆ, ಒಂದು ಶಿಕ್ಷೆಯನ್ನು ಕೊಡುವಂಥ ಕೆಲಸ ಮಾಡುತ್ತೆ ತಪ್ಪಾಗಿದ್ರೆ. ಈಗ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಏನು ಮಾಡುತ್ತೆ, ನಮಗೆ ದಂಡವನ್ನು ವಿಧಿಸುತ್ತೆ. ಯಾವುದೋ ಒಂದು ತಪ್ಪನ್ನ ಮಾಡಿದ್ದೀವಿ, ಅಗ್ರಿಮೆಂಟನ್ನು ಮಾಡ್ಕೊಳ್ಬೇಕಾದ್ರೆ ಅಥವಾ ನಾವು ಬೇರೆಯವ್ರನ್ನ ದಬ್ಬಾಳಿಕೆ ಮಾಡಿ ಅವರ ಬಿಸ್ನೆಸ್ಗೆ ಥ್ರೆಟ್ ಮಾಡಿದ್ದೀವಿ, ಈ ಥರದ್ದು ಯಾವುದೋ ಒಂದು ಕೇಸಸ್ ಆಗಿ ಅವ್ರೇನು ಮಾಡಿದ್ರೆ ನಮಗೆ ಪೆನಾಲ್ಟಿಯನ್ನು ವಿಧಿಸಿದ್ದಾರೆ, ಅಥವಾ ನಮ್ಮ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡೋ ಥರನೋ ಅಥವಾ ಯಾವುದೋ ಒಂದು ನಮಗೆ ಒಂದು ಪೆನಾಲ್ಟಿಯನ್ನು ಕೊಡುವಂಥ ಕೆಲಸ ಆಗಿದೆ. ಈಗ ನಾನು ಸರಿ ಇದ್ದು ಒಂದು ವೇಳೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ನ್ಯಾಯವನ್ನು ಕೊಡುವಂಥ ಸಂದರ್ಭದಲ್ಲಿ ಬೈ ಮಿಸ್ಟೇಕ್ ಅದೇನಾದರೂ ಆ ರೀತಿ ಕೊಟ್ಟಿದೆ ಅಂತ ಹೇಳಿದ್ರೆ ಅಥವಾ ನನ್ನ ಕಡೆ ನ್ಯಾಯ ಇತ್ತು ಅಂತ ಹೇಳಿದ್ರೆ ನಾನೇನು ಮಾಡ್ಬೋದು, ಈ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಕೊಟ್ಟಿರುವಂತಹ ಒಂದು ಜಡ್ಜ್ಮೆಂಟ್ ವಿರುದ್ಧವಾಗಿ ನಾವು ಮೇಲ್ಮನವಿಯನ್ನು ಮಾಡ್ಬೋದು, ಅಪಿಲಿಯೇಷನ್ ಮಾಡ್ಬೋದು, ಅಪೀಲ್ ಮಾಡ್ಬೋದು. ಅದನ್ನು ಅಪಿಲೇಟ್ ಅಂತ ಹೇಳ್ತೀವಿ. ಎಲ್ಲಿ ಮಾಡ್ಬೋದು? CCI ಕೊಟ್ಟಿರುವಂಥ ಜಡ್ಜ್ಮೆಂಟ್ ಆಪೋಸಿಟ್ ಆಗಿ ನಾನು ಕ್ಯಾಟ್ ಅಲ್ಲಿ ನಾನೇನು ಮಾಡ್ಬೋದು, ಅಪೀಲ್ ಮಾಡ್ಬೋದು. ಕಾಂಪಿಟೇಷನ್ ಅಪಿಲೇಟ್ ಟ್ರಿಬ್ಯುನಲ್ ಅಲ್ಲಿ ನಾನೇನು ಮಾಡ್ಬೋದು, ನಾನು ಮತ್ತೆ ನ್ಯಾಯವನ್ನು ಕೇಳಿಕೊಂಡು ನಂತರ ಕಾಂಪಿಟೇಷನ್ ಅಪಿಲೇಟ್ ಟ್ರಿಬ್ಯುನಲ್ಗೆ ಹೋಗ್ಬೋದು. ಅಲ್ಲಿ ನನ್ನ ಒಂದು ಕೇಸನ್ನ ಏನು ಮಾಡ್ತಾರೆ, ಅವರು ಕೇಳ್ತಾರೆ, ಜೊತೆಗೆ ನನ್ನ ಕೇಸನ್ನ ವಿಲೇವಾರಿ ಮಾಡುವಂಥದ್ದು ಅಥವಾ ಅದನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡುವಂತಹ ಕೆಲಸ ಕ್ಯಾಟ್ ಮಾಡುತ್ತೆ ಅಂತೇಳಿ. ನೆಕ್ಸ್ಟ್, here appellate tribunal shall also adjudicate on claim for compensation that may arise from findings of Competition Commission of India or the order of appellate tribunal in an appeal against any findings the Competition Commission of India. here ಏನಾಗುತ್ತೆ, ಯಾವುದೇ ಒಂದು CCI ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಯಾವುದೋ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿದೆ, ಕಾಂಪನ್ಸೇಷನ್ ನಷ್ಟ ಪರಿಹಾರವನ್ನು ನಮಗೆ ಕೊಡೋದಕ್ಕೆ ಹೇಳಿದೆ ಅಂತ ಹೇಳಿದಾಗ ಅದರ ವಿರುದ್ಧವಾಗಿ ನಾವೇನು ಮಾಡ್ತೀವಿ, ಅಥವಾ ನಾನು ಪರ್ಸನ್ ಇದ್ದೀನಿ, ನನ್ನ ಮೇಲೆ ಕೇಸ್ ಇದೆ ಅಂತ ಹೇಳಿದಾಗ ನಾನೇನು ಮಾಡ್ತೀನಿ, ಮತ್ತೆ ಕಾಂಪಿಟೇಷನ್ ಅಪಿಲೇಟ್ ಟ್ರಿಬ್ಯುನಲ್ಗೆ ನಾನು ಹೋಗ್ತೀನಿ. ಅಲ್ಲಿ ನನ್ನ ಒಂದು ಪರವಾಗಿ ನಾನು ಏನು ಮಾಡ್ತೀನಿ, ಅಲ್ಲಿ ಕೂಡ ವಾದವನ್ನು ಮಂಡಿಸ್ಬೋದು. ಆ ನಂತರದಲ್ಲಿ ಅವ್ರು ಕೊಟ್ಟಿರುವಂಥ ಡಿಸಿಷನ್ ಇರುತ್ತೆ, ಎಷ್ಟು ಅಮೌಂಟನ್ನು ಕಾಂಪನ್ಸೇಷನ್ ಆಗಿ ಕೊಡಬೇಕು ಅಥವಾ ಯಾವ್ಯಾವ ಪೆನಾಲ್ಟಿಯನ್ನು ಕಟ್ಟಬೇಕು ಅಂತ ಅವ್ರೇನು ಹೇಳಿರ್ತಾರೆ, CCIನಲ್ಲಿ ಹೇಳಿರ್ತಾರೆ, ಅದನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡುವಂತಹ ಒಂದು ಕೆಲಸ ಕ್ಯಾಟ್ ಮಾಡುತ್ತೆ ಅಂತೇಳಿ. ನೆಕ್ಸ್ಟ್, ದ ಸೆಂಟ್ರಲ್ ಗವರ್ನಮೆಂಟ್ ಆಸ್ ಸೆಟ್ ಅಪ್ ದ ಅಪಿಲೇಟ್ ಟ್ರಿಬ್ಯುನಲ್ ಆನ್ 15th May 2009 ಹ್ಯಾವಿಂಗ್ ಇಟ್ಸ್ ಹೆಡ್ ಕ್ವಾರ್ಟರ್ ಅಟ್ ನ್ಯೂ ಡೆಲ್ಲಿ. Competition Commission ಅಥವಾ Competition Act 2002 came into existence in 2002 and it is notified in 2003. ಅದು ಕಾಂಪಿಟೇಷನ್ ಆಕ್ಟ್ ಕಾಯ್ದೆ ಜಾರಿಗೆ ಬಂದಿದ್ದು 2002ರಲ್ಲಿ ಜಾರಿಗೆ ಬಂತು. ನೋಟಿಫಿಕೇಶನ್ ಕೊಟ್ಟಿದ್ದು 2003ರಲ್ಲಿ. ಜೊತೆಗೆ ಯಾವಾಗ ಈ ಕಾಯ್ದೆ ಬಂತು ಅದರ ಪ್ರಿಯಾಂಬಲ್ ಮುನ್ನುಡಿಯಲ್ಲೇ ಒಂದು ವರ್ಡ್ ಅನ್ನು ಮೆನ್ಷನ್ ಮಾಡೋದು. It means main objective of this act is to establish CCI. It means ಕಾಂಪಿಟೇಷನ್ ಅಪಿಲೇಟ್ ಟ್ರಿಬ್ಯುನಲ್ನ ಸ್ಥಾಪನೆ ಮಾಡುವಂಥದ್ದು ಈ ಒಂದು ಕಾಯ್ದೆಯ ಮುಖ್ಯ ಉದ್ದೇಶ ಅಂತ ಅವ್ರೇನು ಮಾಡಿದ್ರು, ಮೆನ್ಷನ್ ಮಾಡಿದ್ರು. ಅದರ ಪ್ರಕಾರ ಏನು ಮಾಡಿದ್ರು, CCIನ ಸ್ಥಾಪನೆ ಮಾಡ್ತಾರೆ. ಬಟ್
ಈ ಒಂದು ಕ್ಯಾಟ್ನ ಕಾಂಪಿಟೇಷನ್ ಅಪಿಲೇಟ್ ಟ್ರಿಬ್ಯುನಲ್ನ ಯಾವಾಗ ಎಸ್ಟಾಬ್ಲಿಷ್ ಮಾಡ್ತಾರೆ, ಯಾವಾಗ ಜಾರಿಗೆ ತರ್ತಾರೆ ಅಂದರೆ 15th May 2009. ಈಗ ನೋಡಿ, ಒಂದೇ ಒಂದು ಏನು ನ್ಯಾಯಾಧೀಕರಣ ಇದ್ದಾಗ ನಾವು ಅಲ್ಲಿ ಯಾವ್ದಾದ್ರು ಒಂದು ನ್ಯಾಯ ತೀರ್ಮಾನ ಆಯಿತು ಅಂದರೆ ಅಲ್ಲಿಗೆ ಬಿಟ್ಬಿಡ್ತೇವೆ. ಈ ಒಂದು ನಮ್ಮದು ಅಲ್ಲಿ ಈ ಒಂದು ನಾವು ಸರಿಯಾಗಿತ್ತು, ಬೈ ಮಿಸ್ಟೇಕ್ ಆಗಿ ಏನು CCI ತಪ್ಪಾದ ಒಂದು ದಂಡನೆಯನ್ನು ನಮಗೆ ಕೊಟ್ಟಿದೆ ಅಂತ ಹೇಳಿದಾಗ ನಾವು ಮತ್ತೆ ಬೇರೆ ಕಡೆ ಹೋಗಿ ಏನು ಅದನ್ನ ಮೇಲ್ಮನವಿಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಈ ಕ್ಯಾಟ್ನ, ದಟ್ ಈಸ್ ಕಾಂಪಿಟೇಷನ್ ಅಪಿಲೇಟ್ ಟ್ರಿಬ್ಯುನಲ್ನ 2009 ಅಲ್ಲಿ 15th May ಅಲ್ಲಿ ಎಕ್ಸಿಸ್ಟೆನ್ಸ್ಗೆ ಬರುವಂಥ, ಜಾರಿಗೆ ತರುವಂಥ, ಎನ್ಫೋರ್ಸ್ ಮಾಡ್ತಾರೆ, ಜಾರಿಗೆ ತರುವಂಥ ಕೆಲಸ ಮಾಡ್ತಾರೆ. ಆ್ಯಂಡ್ ಹೆಡ್ ಕ್ವಾರ್ಟರ್ ಅಟ್ ನ್ಯೂ ಡೆಲ್ಲಿ, ದ ಕ್ಯಾಟ್ ಹೆಡ್ ಕ್ವಾರ್ಟರ್ ಸಿಚುಯೇಟೆಡ್ ಇನ್ ನ್ಯೂ ಡೆಲ್ಲಿ. ಒಂದು ನ್ಯೂ ಡೆಲ್ಲಿಯಲ್ಲಿ ಇದರ ಒಂದು ಮುಖ್ಯ ಕಚೇರಿ ಇದೆ ಅಂತೇಳಿ. ನೆಕ್ಸ್ಟ್, ಟು ಹಿಯರ್ ಆ್ಯಂಡ್ ಡಿಸ್ಪೋಸ್ ಆಫ್ ಅಪೀಲ್ಸ್ ಅಗೇನ್ಸ್ಟ್ ಎನಿ ಡೈರೆಕ್ಷನ್ ಇಶ್ಯೂಡ್ or decision made or order passed by CCI. CCI means Competition Commission of India. When Competition Commission of India gives some judgment regarding to one particular case, after that deferred person or aggrieved party, he can go for the CAT for the purpose of getting the judgment. ಈಗೇನಾಗುತ್ತೆ, CCI ನಲ್ಲಿ ಒಂದು ಜಡ್ಜ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ ಆ ಜಡ್ಜ್ಮೆಂಟ್ನ ವಿರುದ್ಧ, ಆಯೋಗದ ಒಂದು ತೀರ್ಮಾನದ ವಿರುದ್ಧ, ತೀರ್ಪಿನ ವಿರುದ್ಧ ಏನು ಮಾಡ್ಬೋದು, ನಾವು ಮೇಲ್ಮನವಿಯನ್ನು ಮಾಡ್ಬೋದು. ಮೇಲ್ಮನವಿ ಎಲ್ಲಿ ಮಾಡ್ಬೋದು? ಕ್ಯಾಟ್ ಅಲ್ಲಿ ಮಾಡ್ಬೋದು. ಕ್ಯಾಟ್ ಅಂದರೆ ಕಮಿಷನ್ ಅಪಿಲೇಟ್ ಟ್ರಿಬ್ಯುನಲ್ ನಾವು ಏನು ಮಾಡ್ಬೋದು, ನಾವು ಮತ್ತೆ ಮೇಲ್ಮನವಿಯನ್ನು ಮಾಡ್ಬೋದು. ಆ ಮೇಲ್ಮನವಿ ಮಾಡಿದಾಗ ಆ ಕೇಸನ್ನು ಕೇಳುವಂಥದ್ದು ಮತ್ತು ಅದರ ವಿಲೇವಾರಿ ಮಾಡುವಂಥದ್ದು ಏನಿದೆಯಲ್ಲ, ಆ ಒಂದು ಕೆಲಸ ಈ ಒಂದು ಟ್ರಿಬ್ಯುನಲ್ ಮಾಡುತ್ತೆ, ಕಾಂಪಿಟೇಷನ್ ಅಪಿಲೇಟ್ ಟ್ರಿಬ್ಯುನಲ್ ಮಾಡುತ್ತೆ ಅಂತೇಳಿ. ನ್ಯಾಯಾಧೀಕರಣ ಪೀಠ ಅದರ ಒಂದು ಈ ಒಂದು ಕೇಸ್ನ ವಿಲೇವಾರಿ ಮತ್ತೆ ಅದನ್ನ ಮತ್ತೆ ಪರಿಶೀಲನೆ ಮಾಡುವಂತಹ ನ್ಯಾಯ ತೀರ್ಮಾನ ಏನಾಗಿದೆ CCI ನಲ್ಲಿ, ಅದರ ಮತ್ತೆ ಮರು ತೀರ್ಮಾನ ಮಾಡುವಂಥದ್ದು, ಮರು ತೀರ್ಪು ಕೊಡುವಂಥದ್ದು ಈ ಒಂದು ಕ್ಯಾಟ್ ಮಾಡುತ್ತೆ ಅಂತೇಳಿ, ಅಂದರೆ ಕಾಂಪಿಟೇಷನ್ ಅಪಿಲೇಟ್ ಟ್ರಿಬ್ಯುನಲ್ ಅಲ್ಲಿ ಆಗುತ್ತೆ ಅಂತೇಳಿ. ನೆಕ್ಸ್ಟ್ ಟು adjudicate on claim for compensation that may arise from the findings of the CCI. ಅಂದರೆ ಈ CCI ನಲ್ಲಿ ಏನು ಫೈಂಡಿಂಗ್ಸ್, ಒಂದು ಜಡ್ಜ್ಮೆಂಟನ್ನು ಕೊಟ್ಟಿರ್ತಾರೆ, ಏನು ಕಾಂಪೆನ್ಸೇಷನ್ ಕೊಡಬೇಕು, ನಷ್ಟ ಪರಿಹಾರವನ್ನು ಕೊಡಬೇಕು, ಏನು ಪೆನಾಲ್ಟಿ ಕೊಡಬೇಕು ಅಂತ ಏನು ಹೇಳಿರ್ತಾರೆ, ಅದನ್ನು ಮತ್ತೆ ಮರುಪರಿಶೀಲನೆ ಮಾಡುವಂತಹ, ನ್ಯಾಯವನ್ನು ನೀಡುವಂತಹ, ಅಡ್ಜುಡಿಕೇಟ್ ಅಂತ ಹೇಳಿದ್ರೆ ನ್ಯಾಯವನ್ನು ನೀಡುವಂಥದ್ದು, ನ್ಯಾಯ ತೀರ್ಪನ್ನು ನೀಡುವಂಥದ್ದು ಅಥವಾ ನಿರ್ಣಯ ಮಾಡುವಂಥದ್ದು ಅಂತೇಳಿ. ಆ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಅಧಿಕಾರ ಅಥವಾ ಹಕ್ಕು ಈ ಒಂದು ಕ್ಯಾಟಿಗೆ ಇದೆ. ಫಸ್ಟು ಕಮಿಷನ್ ಕೊಟ್ಟಿರುವಂತಹ ಒಂದು ತೀರ್ಪಿನ ಮೇಲೆ ಮತ್ತೆ ಇನ್ನೊಂದು ತೀರ್ಪನ್ನು ಕೊಡುವಂತಹ, ಅಲ್ಟಿಮೇಟ್ ಜಡ್ಜ್ಮೆಂಟ್ ಕೊಡುವಂತಹ ಒಂದು ಅಧಿಕಾರ ಕ್ಯಾಟಿಗೆ ಇರುತ್ತೆ. ಇಟ್ ಮೀನ್ಸ್ ಕಮಿಷನ್, ಇಟ್ ಮೀನ್ಸ್ ಅಪಿಲೇಟ್ ಟ್ರಿಬ್ಯುನಲ್ಗೆ ಇರುತ್ತೆ ಅಂತೇಳಿ. ದ ಕಾಂಪಿಟೇಷನ್ ಅಪಿಲೇಟ್ ಟ್ರಿಬ್ಯುನಲ್ ಶೆಲ್ ಕನ್ಸಿಸ್ಟ್ ಆಫ್ ಚೇರ್ಪರ್ಸನ್ ಅಂಡ್ ನಾಟ್ ಮೋರ್ ದೆನ್ 2 members. ಈ ಒಂದು ಕ್ಯಾಟ್ಗೆ ಪ್ರೆಸಿಡೆಂಟ್ ಆಗಿ, ಇಟ್ ಮೀನ್ಸ್ ಚೇರ್ಪರ್ಸನ್ ಆಗಿ, ಅಧ್ಯಕ್ಷರಾಗಿ ಇಬ್ರು ಏನ್ ಮಾಡ್ತಾರೆ, ಅಪಾಯಿಂಟ್ ಆಗ್ತಾರೆ ಅಂತೇಳಿ. Here, Honorable Dr. Justice Arijit Pasayat, former judge of Supreme Court, has been appointed as the first chairperson of the appellate tribunal. First chairperson ಯಾರಪ್ಪ ಅಂತ ಹೇಳಿದ್ರೆ, ಇಟ್ ಮೀನ್ಸ್ ಡಾಕ್ಟರ್ ಜಸ್ಟಿಸ್ ಅರಿಜಿತ್ ಪಸಾಯತ್. ಇವರು ಫಾರ್ಮರ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್, ಒಂದು ಸುಪ್ರೀಂ ಕೋರ್ಟ್ನ ನಿವೃತ್ತ ಏನು ನ್ಯಾಯಾಧೀಶರೇನಿರ್ತಾರೆ ಡಾಕ್ಟರ್ ಜಸ್ಟಿಸ್ ಅರಿಜಿತ್ ಪಸಾಯತ್, ಇವರೇನು ಮಾಡ್ತಾರೆ, ಫಸ್ಟು ಚೇರ್ಪರ್ಸನ್ ಆಗಿ ಅಪಾಯಿಂಟ್ ಆಗ್ತಾರೆ. The appellate tribunal shall consist of not more than 2 members to be appointed by central government. ಇಬ್ಬರು ಮಾತ್ರ ಈ ಒಂದು ಕಮಿಷನ್ನ ಚೇರ್ಮನ್ ಆಗಿ ಅಪಾಯಿಂಟ್ ಆಗ್ಬೋದು. ಆ ಅಪಾಯಿಂಟ್ ಮಾಡುವಂಥದ್ದು ಕೂಡ
ಸೆಂಟ್ರಲ್ ಗವರ್ನಮೆಂಟ್, ಕೇಂದ್ರ ಸರ್ಕಾರ ಏನು ಮಾಡುತ್ತೆ, ಅಪಾಯಿಂಟ್ ಮಾಡುತ್ತೆ. ನೆಕ್ಸ್ಟ್, the chairperson shall be a person who is or has been a judge of Supreme Court or the Chief Justice of High Court, who is qualified for, who is capable for becoming a chairperson of CAT. ಒಂದು ಕಮಿಷನ್ ಅಪೆಲೇಟ್ ಟ್ರಿಬ್ಯುನಲ್ಗೆ ಯಾರು ಚೇರ್ಪರ್ಸನ್ ಆಗ್ಬೋದು, ಯಾರು ಅಧ್ಯಕ್ಷರಾಗ್ಬೋದು ಅಂತೇಳಿ, ಅಥವಾ ಯಾರು ಮುಖ್ಯ ನ್ಯಾಯಾಧೀಶರಾಗಿರ್ಬೋದು ಅಂತೇಳಿ, ಅವ್ರು ಯಾರಾಗಿರಬೇಕು? ಒಂದು, ರಾಜ್ಯದ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರಬೇಕು, ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್. ಇಲ್ಲದಿದ್ದರೆ ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿರಬೇಕು. ಅಂದರೆ ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿರಬೇಕು ಅಥವಾ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿರಬೇಕು. ಈ ಇಬ್ಬರು ಈ ರೀತಿಯ ಒಂದು ಎಲಿಜಿಬಿಲಿಟಿ ಇದ್ದಾಗ ಮಾತ್ರ ಅವರನ್ನು ಏನು ಮಾಡ್ಬೋದು, ಕ್ಯಾಟಿಗೆ ಚೇರ್ಪರ್ಸನ್ ಆಗಿ ನಾವು ಸೆಲೆಕ್ಟ್ ಮಾಡಬಹುದು. ಎಲ್ಲರನ್ನೂ ಕೂಡ ನಾವು ಸೆಲೆಕ್ಟ್ ಮಾಡೋದಕ್ಕೆ ಬರೋದಿಲ್ಲ. ಏನಾಗಿರಬೇಕು, ಒಂದು ಹೈಕೋರ್ಟ್ಗೆ ಚೀಫ್ ಜಸ್ಟಿಸ್ ಆಗಿರಬೇಕು, ಮುಖ್ಯ ನ್ಯಾಯಾಧೀಶರಾಗಿ ವರ್ಕ್ ಮಾಡಿರುವಂತಹ ಒಂದು ಏನು ಅನುಭವ, ಎಕ್ಸ್ಪೀರಿಯನ್ಸ್ ಅವರಿಗಿರಬೇಕು, ಅಥವಾ ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿ ಅವ್ರು ಏನು ಮಾಡಿರಬೇಕು, ಕೆಲಸ ಮಾಡಿರಬೇಕು ಅಂತೇಳಿ. ಅಂಡ್ ದ ಕಾಂಪಿಟೇಷನ್ ಆಕ್ಟ್, ಓಕೆ, and a member of appellate tribunals shall be person of ability, integrity and standing, having special knowledge of and professional experience of not less than 25 years in competition matters, including competition law and policy, international trade, economics, business, commerce, law, finance, accountancy, management, industry, public affairs, administration, or in any other matter which in the opinion of central government may be useful to the appellate tribunal. ಅಂದರೆ ಇಲ್ಲಿ ಒಬ್ಬರು ಚೀಫ್ ಏನೋ ಮೆಂಬರ್ ಆಗಬೇಕು ಅಂತ ಹೇಳಿದ್ರೆ, ಚೇರ್ಪರ್ಸನ್ ಆಗಬೇಕು ಅಂದರೆ ಅಟ್ಲೀಸ್ಟ್ ಅವರು 25 ಇಯರ್ಸ್ 25 ವರ್ಷಗಳು ಅವರಿಗೆ ಏನಿರಬೇಕು, ಅನುಭವ ಇರಬೇಕು. ಯಾವುದ್ರ ಬಗ್ಗೆ? ಒಂದು ಕಾಂಪಿಟೇಷನ್ ಲಾ, ಪೈಪೋಟಿ, ಒಂದು MRTP ಆಕ್ಟ್ ಏನಿದೆ 1969, ಆ್ಯಂಡ್ ಬೇರೆ ಬೇರೆ ದೇಶದ ಒಂದು ಕಾಂಪಿಟೇಷನ್ ಲಾ ಏನು ಹೇಳುತ್ತೆ, ನಮ್ಮ ದೇಶದ ಕಾಂಪಿಟೇಷನ್ ಲಾ ಏನು ಹೇಳುತ್ತೆ, ಕಾಂಪಿಟೇಷನ್ ಲಾ 2002 ಏನು ಹೇಳಿದೆ, ಬಿಸ್ನೆಸ್ ಅಂದರೆ ಏನು, ಇಂಟರ್ನ್ಯಾಷನಲ್ ಟ್ರೇಡ್ ಅಂದರೆ ಹೇಗಿರುತ್ತೆ ಅದರ ಬಗ್ಗೆ ಅನುಭವ ಇರಬೇಕು. ಎಕನಾಮಿಕ್ಸ್, ಬಿಸ್ನೆಸ್, ಕಾಮರ್ಸ್, ಫಿನಾನ್ಸ್, ಅಕೌಂಟೆನ್ಸಿ, ಮ್ಯಾನೇಜ್ಮೆಂಟ್, ಇಂಡಸ್ಟ್ರಿ, ಪಬ್ಲಿಕ್ ಅಫೇರ್, ಅಡ್ಮಿನಿಸ್ಟ್ರೇಷನ್, ಇದೆಲ್ಲದರ ಬಗ್ಗೆನೂ ಕೂಡ ಅವರಿಗೆ ಅನುಭವ ಇರಬೇಕು. 25 ವರ್ಷಗಳ ಅನುಭವ ಇರಬೇಕು. ಒಬ್ಬ ನ್ಯಾಯಾಧೀಶರಾಗಿ ಅನುಭವ ಇದ್ದಾಗ ಮಾತ್ರ ಅಂಥವರನ್ನು ನಾವೇನಂತ ಹೇಳ್ತೀವಿ, ಮೆಂಬರ್ ಆಗಿ ಅವ್ರನ್ನ ಅಪಾಯಿಂಟ್ ಮಾಡ್ತೀವಿ ಅಂತೇಳಿ. ದ ಕಾಂಪಿಟೇಷನ್ ಆ್ಯಕ್ಟ್ ಎಕ್ಸ್ಕ್ಲೂಡ್ಸ್ ದ jurisdiction of civil courts in the respect of matters which the CCI or the CAT is empowered to determine under the Competition Act. ನೋಡಿ, ಕಾಂಪಿಟೇಷನ್ ಆ್ಯಕ್ಟ್ ಅಂತ ಹೇಳಿದ್ರೆ ಕಾಂಪಿಟೇಷನ್, ಆ್ಯಂಟಿ ಕಾಂಪಿಟೇಷನ್ ಆ್ಯಕ್ಟಿವಿಟೀಸನ್ನು ರೆಗ್ಯುಲೇಟ್ ಮಾಡುವಂತೆ ಇರುವಂತಹ ಒಂದು ಕಾನೂನು ಅಥವಾ ಆಯೋಗ ಅಥವಾ ಕಾಯ್ದೆ. ಯಾವುದು? ಫಸ್ಟ್ ಕಾಂಪಿಟೇಷನ್ ಆ್ಯಕ್ಟ್ 2002 ಅಲ್ಲಿ ಏನು ಮಾಡುತ್ತೆ, ಒಂದು ಕಾಂಪಿಟೇಷನ್ ಯಾವ ರೀತಿ ರೆಗ್ಯುಲೇಟ್ ಮಾಡಬೇಕು, ಹೌ ವಿ ಕ್ಯಾನ್ ರೆಗ್ಯುಲೇಟ್ ದ ಇಟ್ ಮೀನ್ಸ್ ಅನ್ಹೆಲ್ದಿ ಕಾಂಪಿಟೇಷನ್ ಆರ್ ಆ್ಯಂಟಿ ಕಾಂಪಿಟೇಷನ್ ಆ್ಯಕ್ಟಿವಿಟೀಸ್ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡುತ್ತೆ. CCI ಏನು ಮಾಡುತ್ತೆ, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ, ಯಾರು ತಪ್ಪಿತಸ್ತಿದ್ದಾರೆ, ಯಾರು ಇನ್ಸೈಡರ್ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ, ಯಾರು ಡಾಮಿನೆಂಟ್ ಮಾಡ್ತಾರೆ, ಯಾರು ಸರಿಯಾಗಿ ಪೆನಾಲ್ಟಿಗಳನ್ನು ಕಟ್ಟೋದಿಲ್ಲ, ಯಾರು ಸರಿಯಾದ ರೀತಿಯಲ್ಲಿ ಹೆಲ್ದಿಯಾಗಿ ಬಿಸ್ನೆಸ್ಸನ್ನು ಮಾಡೋದಿಲ್ಲ, ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್, ಡೆಸ್ಟ್ರಿಬ್ಯೂಟ್ ಟ್ರೇಡ್ ಪ್ರಾಕ್ಟೀಸಸ್, ಮೊನೋಪೊಲಿಸ್ ಪ್ರಾಕ್ಟೀಸಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಇಲ್ಲೀಗಲ್ ಅಗ್ರಿಮೆಂಟ್ಗಳನ್ನು ಮಾಡ್ಕೊಳ್ತಾರೆ, ಕಾಂಪಿಟೇಷನ್ಗೆ ಅಡ್ವರ್ಸ್ ತರುವಂತಹ ಕೆಲವೊಂದು ಕೆಲಸಗಳಲ್ಲಿ ಇರುವಂಥವ್ರು ಇದ್ದಾರೆ. ಇಂಥವರ ಮೇಲೆ ಕ್ರಮವನ್ನು ಕೈಗೊಳ್ಳುತ್ತೆ. ಇಲ್ಲಿ ಕೊಟ್ಟಂತಹ ಜಡ್ಜ್ಮೆಂಟ್ ಬೇಸ್ ಮೇಲೆ ಯಾರು ಜಡ್ಜ್ಮೆಂಟನ್ನು ತಗೊಂಡಿದ್ದಾರೆ ಅಥವಾ ಯಾರು ಪೆನಾಲ್ಟಿಗಳನ್ನು ಹಾಕೊಂಡಿದ್ದಾರೆ ಆ ವ್ಯಕ್ತಿ ಏನು ಮಾಡ್ಬೋದು, ಮತ್ತೆ ಮೇಲ್ಮನವಿಯನ್ನು ಹಾಕಿ ಕ್ಯಾಟಿಗೆ ಹೋಗ್ಬೋದು. ಇಟ್ ಮೀನ್ಸ್ ಕಮಿಷನ್
ಕಾಂಪಿಟೇಷನ್ ಅಪಿಲೇಟ್ ಟ್ರಿಬ್ಯುನಲ್ಗೆ ಹೋಗ್ಬೋದು. ಅಲ್ಲೇನು ಮಾಡ್ತಾರೆ, ಈ CCIನಲ್ಲಿ ಕೊಟ್ಟಿರುವಂಥ ಅಥವಾ ಕಾಂಪಿಟೇಷನ್ ಕಮಿಷನ್ ಆಯೋಗ ಏನು ಕೊಟ್ಟಿರುತ್ತೆ ಆ ಒಂದು ಜಡ್ಜ್ಮೆಂಟನ್ನು ಮತ್ತೆ ರೀಕನ್ಸಿಡರ್ ಮಾಡ್ತಾರೆ, ಪುನರ್ ಪರಿಶೀಲನೆ ಮಾಡುವಂಥದ್ದು, ಮತ್ತೆ ಗಣನೆಗೆ ತಗೊಳ್ಳುವಂಥ ಕೆಲಸ ಆಗತ್ತೆ. ಅದರದ ಮೇಲೆ ಮತ್ತೆ ಸುಪ್ರೀಂ ಒಂದು ಜಡ್ಜ್ಮೆಂಟನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಬಟ್ ಈ ಕಾಂಪಿಟೇಷನ್ಗೆ ಸಂಬಂಧಪಟ್ಟಂತೆ ಈ ಇಬ್ಬರು ಮಾತ್ರ, ಒಂದು CCI ಮತ್ತು ಕ್ಯಾಟ್, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಆ್ಯಂಡ್ ಕಾಂಪಿಟೇಷನ್ ಅಪಿಲೇಟ್ ಟ್ರಿಬ್ಯುನಲ್, ಇವರಿಬ್ಬರೇ ಏನು ಮಾಡಬೇಕು, ಜಡ್ಜ್ಮೆಂಟನ್ನು ಕೊಡಬೇಕು. ಕಾಂಪಿಟೇಷನ್ಗೆ ರಿಲೇಟೆಡ್ ಆಗಿರುವಂಥ ಯಾವುದೇ ಒಂದು ಇಶ್ಯೂಸ್ ಇದನ್ನು ಕೂಡ ಇವರಿಬ್ಬರೇ ಏನು ಮಾಡಬೇಕು, ಅದಕ್ಕೆ ಜಡ್ಜ್ಮೆಂಟನ್ನು ಕೊಡಬೇಕು. ಅದನ್ನು ಬಿಟ್ಟು ಸಿವಿಲ್ ಕೋರ್ಟ್ ಅಂಡರಲ್ಲಿ, ಸಿವಿಲ್ ಕೋರ್ಟ್ ವ್ಯಾಪ್ತಿಗೆ ಈ ರೀತಿಯ ಕೇಸುಗಳು ಬರೋದಿಲ್ಲ. excludes the jurisdiction of civil courts in respect of matter which CCI and CAT is empowered to determine under the Competition Act. ಕಾಂಪಿಟೇಷನ್ ಆಕ್ಟ್ ಅಂಡರಲ್ಲಿ CCI ಮತ್ತು ಕ್ಯಾಟಿಗೆ ಮಾತ್ರ ಅಧಿಕಾರ ಇದೆ. ಕಾಂಪಿಟೇಷನ್ ರಿಲೇಟೆಡ್ ಆಗಿ ಯಾವುದೇ ಒಂದು ಮ್ಯಾಟರ್ಸ್ ಇಶ್ಯೂಸ್ ಇದ್ದರೆ ಅದನ್ನು ನ್ಯಾಯ ತೀರ್ಮಾನ ಮಾಡೋದಕ್ಕೆ. ಇಲ್ಲಿ ಸಿವಿಲ್ ಕೋರ್ಟ್ಗಳು ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಪವರ್ ಇರೋದಿಲ್ಲ ಕಾಂಪಿಟೇಷನ್ ರಿಲೇಟೆಡ್ ಆಗಿ ಯಾವುದೇ ಒಂದು ನ್ಯಾಯ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ. So this is all there is CAT. This is all the important aspects of CAT. CAT means Competition Appellate Tribunal. Here it is established for the purpose of hear and dispose the appeals against any direction issued or decision made or order passed by Competition Commission of India. Thank you.